2 ವರ್ಷಗಳಿಂದ ಪಾರ್ಶ್ವವಾಯು ಬಾಧೆಯಿಂದ ಬಳಲುತ್ತಿದ್ದವರು 1 ತಿಂಗಳ ಚಿಕಿತ್ಸೆಯ ನಂತರ ನಮ್ಮ ಹೆಸರು ಮಂಜುಳಾ. ನಮ್ಮ ಯಜಮಾನ್ರು ಸೋಮೇಶ್ ಅಂತ. ನಾವು ದೊಡ್ಡ ಕಲಸಂದ್ರ ಬೆಂಗಳೂರಲ್ಲಿ ಇರೋದು. ದೊಡ್ಡ ಕಲಸಂದ್ರ ಸೋಕಾಗಿ 2 ವರ್ಷ ಆಗಿತ್ತು. ಏನು ಕೆಲಸ ಮಾಡೋಕ್ಕೆ ಐತಿರ್ಲಿಲ್ಲ. ಅವರು ಒಂದು ತಟ್ಟೆ ಎತ್ತಿರ್ಲಿಲ್ಲ, ಸ್ನಾನ ಮಾಡೋಕೆ ಐತಿರ್ಲಿಲ್ಲ, ನಡೆದಾಡಕ್ಕೆ ಐತಿರ್ಲಿಲ್ಲ. ನಂಗೆ ಕಾಲು ನೋವು, ಕೈ ನೋವು ಅಂತಿರು. ತುಂಬ ಹಾಸ್ಪಿಟ್ಲಿಗೆ ತೋರಿಸಿದೆ ನಾನು. ಬೆಂಗಳೂರಲ್ಲಿ ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲ ಆಸ್ಪತ್ರೆಗಳು ತಗೊಂಡು ತೋರಿಸಿದೆ. ನಮ್ಮ ಯಜಮಾನ್ರು ಬೇಗ ಗುಣ ಆಗಲಿ ಅಂತ ಮೆಡಿಸನ್ ಕೊಡೋರು. ಕಮ್ಮಿ ಆಗ್ತಿದ್ದು ತಿರ್ಗಿ ಅದೇ ಸ್ಥಿತಿ. ಪುನಃ ನಂಗೆ ನೋವು ನನ್ನ ಕಾಲು ಆಯ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಆಮೇಲೆ ನಾನು ಟಿವಿಲಿ ನೋಡಿದೆ. ನಾನು RG ಹಾಸ್ಪಿಟ್ಲು ಅಂತ ನೋಡಿದೆ. ಎಲ್ಲ ಮಾತಾಡ್ತಾ ಇದ್ರು. ಅದರಿಂದ ಖುಷಿ ಆಯಿತು. ಈ ಹಾಸ್ಪಿಟ್ಲಿಗೆ ತೋರಿಸಿದ್ರೆ ನಮ್ಮ ಯಜಮಾನ್ರು ಗುಣ ಆಗ್ಬೋದು. ಅವ್ರಂಗೆ ನಮ್ಮ ಮನೆಯವರು ತುಂಬ ನಡೆದಾಡ್ಬೋದು, ಕೆಲ್ಸಕ್ಕೆ ಹೋಗ್ಬೋದು. ನಮಗೂ ಖುಷಿ ಆಯ್ತದೆ. ಮೊದ್ಲು ಹೆಂಗಿದ್ರು ಹಂಗೆ ನಮ್ಮ ಯಜಮಾನ್ರು ಖುಷಿಯಾಗಿರ್ತಾರೆ, ನಡೆದಾಡಿದ್ರೆ ಇದು ಮಾಡಿದ್ರೆ ಅಂದ್ಬಿಟ್ಟು ನಾನು ತುಂಬ ಇಷ್ಟಪಟ್ಟೆ. RG ಹಾಸ್ಪಿಟ್ಲಿಗೆ ಬಂದು ತೋರಿಸ್ತಾ ಇದ್ದೀವಿ. ಇವಾಗ ನಮ್ಮ 1 ತಿಂಗಳಾಯ್ತು ತೋರ್ಸೋಕೆ ಅವ್ರಿಗೆ ನಾವು. ಇವಾಗ ಪರವಾಗಿಲ್ಲ. ನಮ್ಮ ಯಜಮಾನ್ರು ತೋಳು ಕಾಲು ಕಮ್ಮಿ ಆಗೋದು ಅಂತಾರೆ. ಇವಾಗ ಅವರೇ ಹತ್ತಾರೆ, ತಟ್ಟೆ ಎತ್ತು ಮಡಗ್ತಾರೆ, ಊಟ ಮಾಡ್ತಾರೆ. ಇವಾಗ ಓಡಾಡ್ತೀನಿ ಅಂತಾರೆ. ಹೊರಗಡೆ ಹೋಗಿ ಅಂಗಡಿಗೆ ಹೋಗಿ ಹಾಲು ಮೊಸರು ಎಲ್ಲ ತಗೊಬರ್ತಾರೆ. ತರಕಾರಿ ತಗೊಂಡು ಬರ್ತಾರೆ ಓಡಾಡ್ಕೊಂಡು. ಎಲ್ಲ ಕೆಲಸನೂ ಮಾಡ್ತಾ ಇದ್ದಾರೆ ಇವಾಗ. ಈಗ ನಮ್ಮ ಮನೆಯವ್ರು RG ಹಾಸ್ಪಿಟ್ಲ್ ತೋರಿಸ್ಕೊಂಡು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಯಾರೆ. ನಾನೇ ಮಾಡ್ತೀನಿ, ನನಗೇನು ತಗೊಂಬಂದು ತಂದ್ಕೊಂಡು ಅದು ತಗೊಬಂದು ಕೊಡ್ತೀನಿ ಅಂತ ಆ ಥರ ಮೂಮೆಂಟು ಬಂದಿದ್ದಾರೆ. ಇದರಿಂದ ನಮ್ಗೆ ತುಂಬ ಸಂತೋಷ ಆಗಿದೆ. ಇನ್ನು ಮುಂದೆ ಇನ್ನೂ ಸ್ವಲ್ಪ ತೋರಿಸ್ಕೊಂಡ್ರೆ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೋದು ಅನ್ನೋ ಖುಷಿ ನನ್ನಲ್ಲಿದೆ. ನೀವು ಹಂಗೆ ಕಷ್ಟದಲ್ಲಿದ್ದರೆ ದಯವಿಟ್ಟು ಬಂದು RG ಹಾಸ್ಪಿಟ್ಲ್ ಭೇಟಿ ಮಾಡಿ, ಡಾಕ್ಟರ್ ಭೇಟಿ ಮಾಡಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ನೀವು ನಮ್ಮ ಮನೆಯವ್ರ ಹಂಗೆ ನೀವು ಆರೋಗ್ಯವಾಗಿ ಗುಣವಾಗಿ ಇರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.